ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ಸ್ಪೆಷಲ್ ಆಗಿ ರುಚಿಯಾಗಿರುವಂಥ ಕಡಲೆಗೆಸಿ ಮಾಡ್ತಾ ಇದ್ದೇನೆ. ನೀವು ಈ ರೀತಿ ಯಾವತ್ತಾದರೂ ಮಾಡಿದ್ದೀರಾ? ಚಪಾತಿ, ರೊಟ್ಟಿ, ಪೂರಿಗೆ ಸೂಪರ್ ಆಗಿ ಸೆಟ್ ಆಗುವ ಈ ರೆಸಿಪಿ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು. ಹಾಗೆ ನಮ್ಮ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನಲ್ಲಿ ಇರುವ ಇತರ ರೆಸಿಪಿಗಳನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. 1 ಕಪ್ಪು ಕಡಲೆ 8 ಗಂಟೆ ಅಥವಾ ರಾತ್ರಿ ಪೂರ್ತಿ ನೆನೆಸಿಟ್ಟು ಆನಂತರ 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಕಡಲೆ ಮುಳುಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಕಡಲೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ 8 ವಿಸಲ್ ಬರುವ ತನಕ ಇದನ್ನು ಬೇಯಿಸಿಕೊಳ್ಳಿ. ಈಗ ಕುಕ್ಕರ್ ಪ್ರೆಷರ್ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ಕಡಲೆ ನೋಡಿ ಚೆನ್ನಾಗಿ ಬೆಂದಿರಬೇಕು ಈ ರೀತಿ. ಈಗ ಇದನ್ನು ಸೈಡಿಗೆ ಇಟ್ಟು ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿ ಆಗಲು ಇಟ್ಟು 1 ಟೀ ಚಮಚ ಕುಕ್ಕಿಂಗ್ ಎಣ್ಣೆ ಹಾಕಿದ್ದೇನೆ. ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ 8 ಎಸಳು ಬೆಳ್ಳುಳ್ಳಿ, 1 ಚಿಕ್ಕ ತುಂಡು ಶುಂಠಿ, 3 ಕಾಯಿ ಮೆಣಸು ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಬೋದು. ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ, 1 ಕಟ್ ಮಾಡಿದ ಈರುಳ್ಳಿ ಸೇರಿಸಿ ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಿ. ಪುದೀನ ಇದ್ದರೆ 1-2 ಎಳೆ ಪುದೀನ ಸೇರಿಸಿದರೆ ತುಂಬ ರುಚಿಯಾಗುತ್ತೆ. ಈಗ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಗ್ಯಾಸ್ ಸ್ಲೋ ಇಟ್ಟು 2 ನಿಮಿಷ ಫ್ರೈ ಮಾಡಿದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನ ತುರಿ ಸೇರಿಸಿ ತೆಂಗಿನ ತುರಿ ಹಾಕಿ ಸಣ್ಣ ಉರಿಯಲ್ಲಿ 3 ನಿಮಿಷ ಫ್ರೈ ಮಾಡಿ. ಫ್ರೈ ಮಾಡಿಟ್ಟ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ತರಬೇಕು. ಈಗ ಗ್ರೈಂಡ್ ಮಾಡಿದ ಮಸಾಲ ಜೊತೆ ಬೇಯಿಸಿದ 1 ಚಮಚದಷ್ಟು ಕಡಲೆಯನ್ನು ಹಾಕಿ ಮಿಕ್ಸಿಯನ್ನು ಪಲ್ಸ್ ಬಟನ್ನಲ್ಲಿ 2 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ತವ ಬಿಸಿಯಾಗಲು ಇಟ್ಟು 2 ಟೀ ಸ್ಪೂನ್ ಅಡುಗೆ ಎಣ್ಣೆ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅರ್ಧ ಚಮಚ ಜೀರಿಗೆ, 1 ಕಟ್ ಮಾಡಿದ ಒಣಮೆಣಸು ಸೇರಿಸಿ ಜೀರಿಗೆ ಕೆಂಪಗೆ ಫ್ರೈ ಆದ ನಂತರ ಗ್ಯಾಸ್ ಸಣ್ಣ ಉರಿಯಲ್ಲಿ ಇಟ್ಟು 1/4 ಟೀ ಚಮಚ ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಸೇರಿಸಿ ಗರಂ ಮಸಾಲ ಪುಡಿ ತುಂಬ ಸ್ಟ್ರಾಂಗ್ ಆಗಿ ಘಾಟು ಇದ್ದರೆ ಅರ್ಧ ಟೀ ಚಮಚ ಸೇರಿಸಿದರೆ ಸಾಕು. ಆನಂತರ ತಕ್ಷಣ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 3 ಕಾಯಿ ಮೆಣಸು ಇಡಿಯಾಗಿ ಸೇರಿಸಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಆನಂತರ ಈ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಟು ಬರುವ ತನಕ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇವಾಗ ನೋಡಿದ್ದು ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟು ಬರ್ತಾ ಇದೆ. ಈಗ ಇದಕ್ಕೆ ಬೇಯಿಸಿದ ಕಡಲೆಯನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ. ನೀರು ಜಾಸ್ತಿ ಇದ್ದರೆ ನೀರು ಹಾಕೋದು ಬೇಡ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಚೆನ್ನಾಗಿ ಕುದಿ ಬರಲು ಬಿಡಿ. ಒಂದ್ಸಲ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಉಪ್ಪು ಸರಿಯಾಗಿದೆ ನೋಡಿಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸಿಕೊಳ್ಳಿ. ಕಡಲೆ ಗ್ರೈಂಡ್ ಮಾಡಿ ಹಾಕಿದ ಕಾರಣ ಇದು ಸ್ವಲ್ಪ ಹೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಇಷ್ಟು ಗಸಿ ಇರುವಾಗ ಗ್ಯಾಸ್ ಆಫ್ ಮಾಡಿ ಅನಂತರ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ರುಚಿಯಾದ ಕಡಲೆಗಸಿ ರೆಡಿಯಾಗಿದೆ. ಈ ರೀತಿ ಕಡಲೆಗಸಿ ಯಾವತ್ತೂ ನೀವು ಮಾಡಿಲ್ಲದಿದ್ದರೆ ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.